ಹೆಸರಿಡ್ಬೇಕಾದ್ರೆ ನಾವು ಕೇವಲ ಸಂಸ್ಕೃತದಲ್ಲಿ ಮಾತ್ರ ಯೋಚನೆ ಮಾಡಿರ್ತೀವಿ. ಆದ್ರೆ ನಾವು ಮಾತಾಡ್ಬೇಕಾದ್ರೆ, ಯೋಚನೆ ಮಾಡ್ಬೇಕಾದ್ರೆ, ನಾವು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಸಾಕಷ್ಟು ಸಾರಿ ನಾವು ಇಂಗ್ಲಿಷನ್ನ ಬಳಸ್ತೀವಲ್ವಾ. ಅಂಡ್ ನಮ್ಮ ಜನರೇಷನ್ ಅಂತೂ ಹೇಗಿದೆ ಅಂದ್ರೆ ಎಲ್ಲ ಯೋಚನೆ ಮಾಡೋದು, ಮಾತಾಡೋದು ಎಲ್ಲಾನು ಇಂಗ್ಲಿಷಲ್ಲೇ ಆಗತ್ತೆ. ಹಾಗಿರ್ಬೇಕಾದ್ರೆ ಯಾವುದೇ ಒಂದು ವರ್ಡ್ಸ್ ಅಥವಾ ಹೆಸರಿಟ್ಟಾಗ ಅದರಲ್ಲಿ ಬರುವಂತ ಪ್ರತಿಯೊಂದು ಅಕ್ಷರ ಅಥವಾ ಅದರಲ್ಲಿ ಬರುವಂತ ಮಿನಿ ವರ್ಡ್ಸ್ ಅಂತ ಹೇಳ್ತೀವಿ ಅಥವಾ ಉಪಶಬ್ದಗಳು, ಇದರ ಮೀನಿಂಗ್ಸ್ ಕೂಡ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ಮಗುವಿಗಾಗ್ಲಿ ನಮ್ಮ ಬಿಸ್ನೆಸ್ಗಾಗ್ಲಿ ಹೆಸರಿಡ್ಬೇಕಾಗತ್ತೆ. ಉದಾಹರಣೆಗೆ ನಿಮ್ಮ ಹೆಸರಲ್ಲಿ ಏನಾದ್ರು ಸ್ಯಾಡ್, ಮ್ಯಾಡ್, ನಿಲ್ ಈ ತರ ವರ್ಡ್ಸ್ ಇದೆಯಾ? ಇದರಿಂದ ಏನಾಗತ್ತೆ ಹೇಳಿ? ಸ್ಯಾಡ್ ಅಂದ್ರೆ ಏನು? ತುಂಬಾ ದುಃಖ ಇರೋಂಥದ್ದು, ಯಾವಾಗ ನೋಡು ಏನೋ ಪ್ರಪಂಚನೇ ತಲೆ ಮೇಲೆ ಬಿದ್ದೋಯ್ತು ಅನ್ನೋ ತರ ಇರೋಂಥದ್ದು. ಮ್ಯಾಡ್ ಅಂದ್ರೆ ಹೇಳಿದ ಮಾತು ಒಂದೂ ಕೇಳಲ್ಲ, ಅವ್ರಿಗೇನ್ ಬೇಕೋ ಅದನ್ನೇ ಮಾಡುವಂಥದ್ದು, ಇನ್ನೊಬ್ರ ಬಗ್ಗೆ ಯೋಚನೆ ಮಾಡದೇ ಇರೋಂಥದ್ದು. ನಿಲ್ ಅಂದ್ರೆ ಎಲ್ಲಾ ಇದ್ದು ಏನು ಇಲ್ದೇ ಇರೋ ತರ ಇರೋಂಥದ್ದು, ಅಥವಾ ಏನೇ ಮಾಡಿದ್ರು ಕೈಗೇನು ದುಡ್ಡು ಹತ್ತದೇ ಇರೋಂಥದ್ದು. ಉದಾಹರಣೆ ಬೇಕಾ? ಪ್ರಸಾದ್, ಇದರಲ್ಲಿ ಸ್ಯಾಡ್ ಇದೆ. ಪ್ರಸಾದ, ದೇವ್ರ ಪ್ರಸಾದ್ ಅಂತ ನೀವು ಹೆಸರಿಡ್ತೀರಾ, ಆದ್ರೆ PRASAD ಬಂತು ಅಂದ್ರೆ ಅವ್ರು ಎಷ್ಟೋ ಸತಿ ಜೀವನದಲ್ಲಿ ಸ್ಯಾಡ್ ಆಗಿರ್ತಾರೆ. ಇದ್ರ ಜೊತೆ ಮಧುಸೂದನ್, ಮಧು, ಮಾಧವ, ಮಾಧುರಿ ಈ ರೀತಿ ಎಲ್ಲ ಬಂದಾಗ ಅದರಲ್ಲಿ MAD ಮ್ಯಾಡ್ ಬರ್ತದೆ. ಇವ್ರು ಯಾರ ಮಾತು ಕೇಳೋದಿಲ್ಲ. ನೀವು ಅಬ್ಸರ್ವ್ ಮಾಡಿ ನೋಡಿ ನಿಮ್ಮ ಸುತ್ತಮುತ್ತ. ಇದ್ರ ಜೊತೆಗೆ ಸುನಿಲ್ ಅಂತ ಹೆಸರಿಟ್ಕೊಂಡಿರ್ತಾರೆ, ಅಲ್ಲಿ ಕೂಡ ನಿಲ್ ಬರ್ತಾ ಇದೆ. ಇವ್ರ ಜೀವನದಲ್ಲೂ ಅಷ್ಟೇನೆ, ದುಡ್ಡಿದ್ರು ಎಂಜಾಯ್ ಮಾಡಕ್ ಆಗೋದಿಲ್ಲ, ದುಡ್ಡೇ ಇಲ್ಲ ಅಂದ್ರೆ ಏನು ದುಡಿಯಕ್ಕೂ ಆಗೋದಿಲ್ಲ ಇವ್ರ ಕೈಲಿ. ಆ ರೀತಿಯಾದಂತ ಪರಿಸ್ಥಿತಿ ಇವರಿಗೆ ಬರಬಾರ್ದು ಅಂದ್ರೆ ಹೆಸರನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸಂಪೂರ್ಣವಾಗಿ ಹೆಸರು ಚೇಂಜ್ ಮಾಡ್ಬೇಕಾಗಿಲ್ಲ ಅಂಡ್ ಅಫಿಷಿಯಲ್ ಆಗಿ ಕೂಡ ಹೆಸರು ಚೇಂಜ್ ಮಾಡ್ಬೇಕಾಗಿಲ್ಲ. ಇದಕ್ಕೆ ಸಾಕಷ್ಟು ರೆಮಿಡೀಸ್ ಇದೆ. ಆ ರೆಮಿಡೀಸ್ ಬೇಕು ಅಂದ್ರೆ ನೀವು ಕನ್ಸಲ್ಟೇಷನ್ ಖಂಡಿತ ತಗೋಬಹುದು.